ಹಾಯ್, ಹಲೋ, ನಮಸ್ಕಾರ. ನನ್ನ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಬಂದಿರತಕ್ಕಂಥ ಸ್ಥಳ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಮತ್ತು ಯೋಗ ಮುದ್ರೆಯಲ್ಲಿ ಕುಳಿತಿರ್ತಕ್ಕಂಥ ಒಂದು ಗಣೇಶನ ಐತಿಹಾಸಿಕ ಮತ್ತು ಪೌರಾಣಿಕ ಸ್ಥಳ ಇದಾಗಿರುತ್ತೆ. ಸ್ನೇಹಿತರೆ, ಈ ಸ್ಥಳದಲ್ಲಿ ಕೆಲವೊಂದು ಐತಿಹಾಸಿಕ ಮತ್ತು ಕೆಲವೊಂದು ನಂಬಿಕೆಗಳ ಒಂದು ಜಾಗ ಅಂತ ಹೇಳ್ಬೋದು. ಸೊ ಅದನ್ನು ಈಗ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಈ ಒಂದು ದರ್ಶನದಿಂದ ಶನಿ ಕಾಟದಿಂದ ಕೂಡ ಮುಕ್ತ ಆಗ್ಬೋದು. ಸೊ ಇಲ್ಲಿಂದ ನಿಮಗೆ ಈ ಒಂದು ಕ್ಷೇತ್ರವನ್ನು ದರ್ಶನ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಬಂದಿರುವಂತಹ ಸ್ಥಳ ಐತಿಹಾಸಿಕ ಮತ್ತು ಪೌರಾಣಿಕವಾಗಿ ನಂಬಿಕೆ ಇರುವಂತಹ ಪುಣ್ಯಸ್ಥಳ. ಇಲ್ಲಿ ನೀವು ಒಂದು ನದಿಯ ಉಗಮ ಸ್ಥಾನ ಅಂದರೆ ಒಂದು ನದಿ ಹುಟ್ಟುವ ಸ್ಥಳವನ್ನು ನೋಡಬಹುದು. ಮತ್ತು ಆ ನದಿ ನೀರಿನಲ್ಲಿ ಸ್ನಾನ ಮಾಡಿದರೆ ಶನೇಶ್ವರನ ಕಾಟದಿಂದ ಮುಕ್ತಿಯನ್ನು ಹೊಂದಬಹುದು ಎನ್ನುವಂತಹ ನಂಬಿಕೆ ಇರುವಂತಹ ಜಾಗ. ಹಾಗಾದರೆ ಬನ್ನಿ ಈ ಒಂದು ಕ್ಷೇತ್ರದ ಪರಿಚಯವನ್ನು ನೋಡೋಣ. ನಮ್ಮ ಹಿಂದೂ ಧರ್ಮದ ಸ್ಥಳ ವೇದ ಪುರಾಣಗಳ ಪ್ರಕಾರ ಒಂದೊಂದು ಸ್ಥಳಗಳಿಗೆ ಒಂದೊಂದು ಕ್ಷೇತ್ರಗಳಿಗೆ ಒಬ್ಬ ದೇವತೆಗಳು ಅಧಿಪತಿಗಳಾಗಿರುತ್ತಾರೆ. ಆದರೆ ದೇವತೆಗಳಿಗೂ ಮೊದಲು ವಿಘ್ನ ನಿವಾರಕ ವಿಘ್ನ ವಿನಾಯಕನನ್ನು ಪೂಜೆ ಮಾಡುವುದು ಪದ್ಧತಿ. ಅಂತ ವಿಘ್ನ ನಿವಾರಕನ ಸನ್ನಿಧಿಗೆ ನಾವು ಇವತ್ತು ಬಂದಿರೋದು. ಈ ಒಂದು ಪುರಾಣ ಪ್ರಸಿದ್ಧ ಗಣಪತಿಯ ವಿಶೇಷತೆ ಏನು ಅಂತ ನೋಡೋದಾದರೆ, ಗಣಪತಿಯು ಬೇರೆ ಎಲ್ಲ ಕಡೆಯಲ್ಲೂ ಕುಳಿತ ಮತ್ತು ನಿಂತ ಭಂಗಿಯಲ್ಲಿ ದರ್ಶನ ನೀಡಿದರೆ, ಇಲ್ಲಿ ಮಾತ್ರ ಯೋಗ ಮುದ್ರೆಯ ಭಂಗಿಯಲ್ಲಿ ಧ್ಯಾನಾಸಕ್ತನಾಗಿರತಕ್ಕಂಥ ಒಂದು ಭಂಗಿಯಲ್ಲಿ ದರ್ಶನ ನೀಡುತ್ತಾನೆ. ಇದು ಒಂದು ಎಲ್ಲಿಯೂ ನೋಡಲಾರದಂತಹ ಗಣೇಶನ ದರ್ಶನ ಅಂತ ಹೇಳ್ಬೋದು. ಇರಲಿ, ಈಗೇನು ನೋಡ್ತಾ ಇದ್ದೀರಲ್ಲ, ಎದುರುಗಡೆ ಕಾಣ್ತಾ ಇದೆಯಲ್ಲ ನೀರು ಹರಿತಕ್ಕಂಥದ್ದು, ಇದೇ ಬ್ರಾಹ್ಮಿ ನದಿ. ಇದು ಈ ಗಣೇಶನ ಗರ್ಭಗುಡಿ ಒಳಗಡೆ ಹುಟ್ಟತಕ್ಕಂಥ ಒಂದು ನದಿ. ಇದ್ರ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ನಿಮಗೆ. ಇನ್ನು ಈ ಗಣಪತಿಯ ಮೂರ್ತಿಯ ಪಾದದ ಅಡಿಯಲ್ಲಿ ಒಂದು ಕಮಂಡಲ ಆಕಾರದಲ್ಲಿ ಜಲ ಉಕ್ಕುತ್ತಿರುತ್ತದೆ. ಅದೇ ಬ್ರಾಹ್ಮಿ ನದಿ, ಅಂದರೆ ಬ್ರಾಹ್ಮಿ ನದಿ ಉಗಮ ಸ್ಥಳ ಆಗಿರುತ್ತದೆ. ಇಲ್ಲಿ ಗಣಪತಿ ನೆಲೆಗೊಂಡಿರುವುದಕ್ಕೂ ಮತ್ತು ಬ್ರಾಹ್ಮಿ ನದಿಯು ಹುಟ್ಟಿರುವುದಕ್ಕೂ ಒಂದು ಪುರಾಣ ಪ್ರಸಿದ್ಧ ಇತಿಹಾಸವಿದೆ. ಈ ನೆಲದ ಪೌರಾಣಿಕ ಹಿನ್ನೆಲೆ, ಪುರಾಣ ಕಾಲದಲ್ಲಿ ಗಣಪತಿ ದೇವಸ್ಥಾನ ಇರುವಂಥ ಸ್ಥಳದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮವಿತ್ತು ಎನ್ನಲಾಗುತ್ತೆ. ಶಿವನ ಹೆಂಡತಿಯಾದ ಪಾರ್ವತೀ ದೇವಿಗೆ 7 ವರ್ಷಗಳ ಕಾಲ ಶನೇಶ್ವರ ಕಾಟದಿಂದ ಬೇಸತ್ತು ಹೋಗಿರುತ್ತಾರೆ. ಆಗ ಪಾರ್ವತೀ ದೇವಿಯು ಶಿವನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದು ಶನೇಶ್ವರನ ತಪಸ್ಸಿಗೆಂದು ಸ್ಥಳವನ್ನು ಹುಡುಕುವಾಗ ಬ್ರಹ್ಮದೇವನು ಮೃಗವಧೆ ಎಂಬ ಸ್ಥಳವನ್ನು ಸೂಚಿಸುತ್ತಾನೆ. ಆಗ ಪಾರ್ವತೀ ದೇವಿಯು ಮೃಗವಧೆಗೆ ತೆರಳಿ ತಪಸ್ಸು ಮಾಡಲು ನಿರ್ಧರಿಸಿರುತ್ತಾಳೆ. ತಪಸ್ಸಿಗೆ ಮೊದಲು ಗಣಪತಿಯ ಪೂಜೆ ಅವಶ್ಯಕವಾದದ್ದರಿಂದ ವಸಿಷ್ಠ ಮಹರ್ಷಿಗಳ ಆಶ್ರಮವಿದ್ದ ಜಾಗದಲ್ಲಿ ಒಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾಳೆ. ಆಗ ಪೂಜೆ ಮತ್ತು ಸ್ನಾನಾದಿ ಕರ್ಮಗಳನ್ನು ನೆರವೇರಿಸಲು
ನೀರು ಇಲ್ಲದ ಕಾರಣ ಪಾರ್ವತೀ ದೇವಿಯು ಬ್ರಹ್ಮದೇವನನ್ನು ಪ್ರಾರ್ಥಿಸಿರುತ್ತಾಳೆ. ಆಗ ಬ್ರಹ್ಮದೇವನು ತನ್ನ ಕಮಂಡಲದಲ್ಲಿ ಇದ್ದ ನೀರನ್ನು ಭೂಮಿಗೆ ಹಾಕುತ್ತಾನೆ. ಆಗ ನೀರು ಬಿದ್ದ ಜಾಗದಲ್ಲಿ ಕಮಂಡಲ ಆಕಾರದಲ್ಲಿ ತೀರ್ಥವೊಂದು ಉದ್ಭವವಾಗುತ್ತದೆ. ಅದೇ ಬ್ರಾಹ್ಮಿ ನದಿ. ಬ್ರಹ್ಮನಿಂದ ಉದ್ಭವವಾದ ಬ್ರಾಹ್ಮಿ ನದಿ ಎಂದು ಕರೆಯಲಾಗುತ್ತದೆ. ಆ ಕಾರಣಕ್ಕಾಗಿ ಈ ಗಣಪತಿಯ ಕ್ಷೇತ್ರ, ಈ ಸನ್ನಿಧಾನ ಅವತ್ತಿನಿಂದ ಕಮಂಡಲ ಗಣಪತಿ ಎಂದು ಕರೆಯಲಾಗುತ್ತದೆ. ಈ ಸ್ಥಳದ ಗಣಪತಿ ವಿಗ್ರಹವು ಬಹಳ ಅಪರೂಪವಾಗಿದೆ. ಗಣಪತಿ ದೇವರನ್ನು ಕುಳಿತ ಮತ್ತು ನಿಂತ ಭಂಗಿಯಲ್ಲಿ ನೋಡಿರುತ್ತೇವೆ. ಆದರೆ ಇಲ್ಲಿ ಯೋಗ ಮುದ್ರೆಯಲ್ಲಿ ದರ್ಶನವನ್ನು ನೀಡುತ್ತಾನೆ. ಇದು ಒಂದು ವಿಶೇಷವಾದಂಥ ಗಣೇಶನ ದರ್ಶನ ಅಂತ ಹೇಳ್ಬೋದು. ಇನ್ನು ಈ ಕ್ಷೇತ್ರದ ಮಹಿಮೆಯನ್ನು ನೋಡೋದಾದರೆ, ಈ ಬ್ರಾಹ್ಮಿ ನದಿ ಕಮಂಡಲದ ನೀರಿನಿಂದ ಸ್ನಾನ ಮಾಡಿ ಗಣಪತಿಯ ದರ್ಶನ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಕೂಡ ಇಲ್ಲಿ ಬಲವಾಗಿ ಇದೆ. ಮತ್ತು ಈ ಕಮಂಡಲದಿಂದ ಹರಿಯುವಂಥ ಈ ಬ್ರಾಹ್ಮಿ ನದಿಯ ತೀರ್ಥವನ್ನು ಮನೆಗೆ ಕೊಂಡೊಯ್ದು ಮಕ್ಕಳಿಗೆ 21 ದಿನಗಳ ಕಾಲ ಕುಡಿಸುವುದರಿಂದ ಓದುವ ಮಕ್ಕಳಿಗೆ ಬುದ್ಧಿ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಈ ಒಂದು ದೇವಸ್ಥಾನದಲ್ಲಿ ಸಂಕಷ್ಟಿ ಮತ್ತು ಗಣೇಶ ಚತುರ್ಥಿಗಳಲ್ಲಿ ವಿಶೇಷ ಅರ್ಚನೆ ಮತ್ತು ಪೂಜೆಗಳು ಇರುತ್ತವೆ. ಈ ಒಂದು ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಿಂದ 4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇದರೊಂದಿಗೆ ಈ ಗಣೇಶನ ದರ್ಶನದ ಕಿರು ಪರಿಚಯವನ್ನು ಮುಗಿಸುತ್ತೇನೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.